ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಬುರುಡೆ ಕೇಸ್ನಲ್ಲಿ ಸಾಕ್ಷಿ ರಕ್ಷಣೆಗೆ ಎಸ್ಐಟಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಪ್ರತಿ ಮಹಾಜರಿಗೂ ಕೂಡ ಸರ್ಕಾರಿ ಅಧಿಕಾರಿಗಳ ಬಳಕೆಯನ್ನು ಮಾಡಿಕೊಳ್ತಾ ಇದೆ. ಈ ಹಿಂದೆ ಸಾಮಾನ್ಯವಾಗಿ ಪೊಲೀಸರು ಯಾವುದೇ ಪ್ರಕರಣವನ್ನು ದಾಖಲಿಸಿಕೊಂಡಾಗ ಮಹಾಜರು ಮಾಡ್ತಾರೆ. ಪಂಚನಾಮೆ ಅಂತ ಕೂಡ ಅದನ್ನು ಕರೀತಾರೆ. ಮಾಡಿದಾಗ ಪಂಚನಾಮೆ ಅಂತ ಹೇಳಿದ್ರೆ ಪಂಚರ ಸಮ್ಮುಖದಲ್ಲಿ ಸಾಕ್ಷಿಗಳನ್ನು ಪಡೆದು ಅಲ್ಲಿರುವಂಥ ಸ್ಥಳೀಯ ಸಾಕ್ಷಿಗಳನ್ನು ತೆಗೆದುಕೊಂಡು ಅವರಿಂದ ಸಿಗ್ನೇಚರ್ ಹಾಕಿ ಹೌದು ಈ ಮಹಜರು ಪ್ರಕ್ರಿಯೆಗೆ ನಾನು ಸಾಕ್ಷಿಯಾಗಿರ್ತೇನೆ ಅಂತ ಹೇಳಿ ಅವರಿಂದ ರುಜು ಮಾಡಿಕೊಳ್ಳೋದು ಮೊದಲು ಇರುವಂಥ ಅಭ್ಯಾಸ. ಈಗಲೂ ಕೂಡ ಅದೇ ಮುಂದುವರಿಸ್ತಾರೆ. ಆದರೆ ಈಗ SIT ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ಮಹಜರಿಗೂ ಕೂಡ ಸರ್ಕಾರಿ ಸಿಬ್ಬಂದಿಗಳ ಬಳಕೆ ಮಾಡಿಕೊಳ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳ ಬಳಕೆ ಮಾಡಿಕೊಂಡಿದೆ. ಸಾರ್ವಜನಿಕರನ್ನು ಬಳಕೆ ಮಾಡಿದ್ರೆ ಸಾಕ್ಷಿಗೆ ಬೆದರಿಕೆ ಹಾಕುವಂಥ ಸಾಧ್ಯತೆಗಳೇ ಜಾಸ್ತಿ. ಸೊ ಹೀಗಾಗಿ ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ತಾ ಇದೆ SIT. ಅಲ್ಲಿಗೆ ಒಂದು ಬಹಳ ಸ್ಟ್ರಾಂಗ್ ಆದ ಕಮಿಟ್ಮೆಂಟ್ ಇದು. ನೋಡಿ, ಸರ್ಕಾರಿ ಸಿಬ್ಬಂದಿಯ ವಿರುದ್ಧ ಯಾರೂ ಕೂಡ ಏನೂ ಮಾಡೋಕ್ಕಾಗೋದಿಲ್ಲ. ಸಾರ್ವಜನಿಕರಾದರೆ ಅನೇಕ ಕಾರಣಗಳಿಂದ, ಅನೇಕ ವಿಚಾರಗಳಿಂದ, ಅನೇಕ ಹಾದಿಗಳಿಂದ ಅವರನ್ನು ಒತ್ತಡ ಹಾಕುವಂಥ, ಅವರ ಮೇಲೆ ಪ್ರಭಾವ ಬೀರುವಂಥ, ಅವರ ಮೇಲೆ ಯಾರದ್ದೋ ರೂಪದಲ್ಲಿ ಹೇಗೋ ಅದನ್ನು ಪ್ರಭಾವ ಬಳಸಿ ಅವರನ್ನು ಸೈಲೆಂಟ್ ಮಾಡುವಂಥ ಕೆಲಸ ನಡೆಯುತ್ತೆ. ಈ ಮಹಜರು ಪ್ರಕ್ರಿಯೆ ಇಡೀ ತನಿಖೆಯಲ್ಲಿ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ನೋಡಿ, ಮೊನ್ನೆಯಷ್ಟೇ ಈ ಅನಾಮಿಕ ದೂರುದಾರ ಅಂತ ಏನು ಕರಿತಾ ಇದ್ವಿ ಚಿನ್ನಯ್ಯ, ಈ ಚಿನ್ನಯ್ಯನನ್ನು ಮಹಜರು ಮಾಡುವಾಗ ನೇರವಾಗಿ ಎಲ್ಲಿ ಕರ್ಕೊಂಡ್ಬಂದರು? ಜಯಂತ್ ಮನೆ, ಬೆಂಗಳೂರಿನ ಜಯಂತ್ ಮನೆಗೆ ತೆಗೆದುಕೊಂಡು ಬಂದರು. ಆತನನ್ನು ಕರ್ಕೊಂಡು ಬಂದಾಗ ಅಲ್ಲಿ ಮಹತ್ವದ ಸಾಕ್ಷಿಗಳು ಲಭ್ಯವಾಗಿರುತ್ತೆ, ಮಹತ್ವದ ಅಂಶಗಳು ಸಿಕ್ಕಿರುತ್ತೆ. ಹೌದು, ಇದು ಇದೇ ಸ್ಥಳದಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಮಹಜರು ಪ್ರಕ್ರಿಯೆ ಭಾಳ ಇಂಪಾರ್ಟೆಂಟು. ಏನೆಲ್ಲಿ ಸಿಕ್ಕಿದೆ? ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಸಹೋದರರ ಮನೆಯಲ್ಲಿ ಮೊಬೈಲ್ ಸಿಕ್ತು, ತಲ್ವಾರ್ಗಳು ಸಿಕ್ತು. ಆ ಸಂದರ್ಭದಲ್ಲಿ ಯಾರನ್ನು ಕರೆಸಿ ಮಾಡೋದು? ಇಲ್ಲ ಪೊಲೀಸರು ಸುಳ್ಳು ಮಹಜರು ಪ್ರಕ್ರಿಯೆ ಮಾಡಿದ್ದಾರೆ ಅಂತ ಉಲ್ಟಾ ಹೊಡೆಯುವಂಥ ಸಾಧ್ಯತೆಗಳಿರುತ್ತೆ. ಸೊ ಹೀಗಾಗಿ ಉಲ್ಟಾ ಹೊಡಿಬಾರ್ದು ಅಂತ ಹೇಳಿದ್ರೆ, ಸಾಕ್ಷಿಗಳು ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಕರಗಬಾರ್ದು ಅಂತ ಹೇಳಿದರೆ ಸರ್ಕಾರಿ ಸಿಬ್ಬಂದಿ ಲೇಸು ಅಂತ ಹೇಳಿ SIT ತೀರ್ಮಾನ ಮಾಡಿದೆ. ಹೀಗಾಗಿ ಧರ್ಮಸ್ಥಳದ, ಅದು ಬೆಳ್ತಂಗಡಿಯ ಅಲ್ಲಿನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು ಅವರನ್ನು ಕರೆಸಿ ಅವರಿಂದಲೇ ರುಜು ಹಾಕಿಸಿ ಈ ಮಹಜರು ಪ್ರಕ್ರಿಯೆಗೆ ನಾವು ಸಾಕ್ಷಿ ಅಂತ ಹೇಳೋದ್ರ ಮೂಲಕ SIT ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿಕೊಳ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಗಮನಿಸ್ತಾ ಇದ್ದೀವಿ ನೋಡಿ, ಸಾರ್ವಜನಿಕರು ರುಜು ಹಾಕಿದ್ರೆ, ಸಾರ್ವಜನಿಕರು ಆ ಮಹಾಜರಿಗೆ ಸಾಕ್ಷಿ ಅಂತ ಆದರೆ ಅವರನ್ನು ಬೇರೆ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಅವರನ್ನು ಡಿವಿಯೇಟ್ ಮಾಡುವಂಥ ಅಥವಾ ಸಾಕ್ಷಿ ಹೇಳದಂತೆ ತಡೆಯುವಂಥ ಪ್ರಕ್ರಿಯೆ ಆಗಬಹುದು. ಕೆಲವಷ್ಟು ಆಮಿಷಗಳಿಗೂ ಕೂಡ ಒಳಗಾಗುವಂಥ ಸಂದರ್ಭ ಬರುತ್ತೆ. ಈ ಕಾರಣದಿಂದಲೇ ಅಂತ ಅನಿಸುತ್ತೆ SIT ಇಂಥ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಾಗೆ ನೋಡಿದ್ರೆ ಎಲ್ಲ ಮಹಜರಿಗೂ ಅಥವಾ ನಿಗದಿತ ಮಹಜರುಗಳಿಗೆ ಮಾತ್ರ ಈ ರೀತಿ ತಂತ್ರನ ಆದಿತ್ಯ? ದಶರಥ್, ಹೌದು. ಡೇ 1 ಕೂಡ SIT ತನಿಖೆಯಲ್ಲೂ ಎಲ್ಲಿಯೂ ಕೂಡ ಎಡವಟ್ಟು ಆಗಬಾರ್ದು ಅನ್ನುವ ರೀತಿಯಲ್ಲಿ ಪಾರದರ್ಶಕವಾಗಿ ತನಿಖೆಯನ್ನು ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದೆಲ್ಲವನ್ನ ಕೂಡ ಮಾಡಿಕೊಂಡು ಬಂದಿರೋದು. ಮತ್ತು ಯಾವುದೇ ವಿಚಾರದಲ್ಲೂ ಕೂಡ ಸಣ್ಣ ಪ್ರಮಾಣದಲ್ಲೂ ಕೂಡ ಕಾಂಪ್ರಮೈಸ್ ಆಗದೆ SIT ತನಿಖೆ ವಿಚಾರದಲ್ಲಿ ಯಾರು ಕೂಡ ಆ ಕಡೆ ಬೆರಳು ತೋರಿಸಿ ಇವ್ರದ್ದು ಎಡವಟ್ಟಾಯಿತು, ಇವ್ರ ತನಿಖೆ ಹಾದಿ ತಪ್ಪು ಹೋಯಿತು ಅನ್ನೋದಕ್ಕೆ ಎಲ್ಲೂ ಕೂಡ ಅವಕಾಶ ಕೊಡದೆ ಬಹಳ ಟ್ರಾನ್ಸ್ಪರೆಂಟ್ ತನಿಖೆ ಮಾಡೋದಕ್ಕೆ ಅವರು ಮಾಡ್ತಾ ಇದ್ದನ್ನು ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಯಾವಾಗ ಪ್ರಕರಣದ ಆಯಾಮವೇ ಬದಲಾದ ಬಳಿಕವೂ ಕೂಡ SITಯ ಸ್ಟ್ಯಾಂಡ್ ಬಹಳ ಅಚಲವಾಗಿದೆ. ಪ್ರತಿಯೊಂದು ತನಿಖೆಯನ್ನು ಮಾಡೋ ಸಂದರ್ಭ, ಪ್ರತಿಯೊಂದು ಸಾಕ್ಷಿಗಳನ್ನ, ದಾಖಲೆಗಳನ್ನ ಕಲೆ ಹಾಕುವ ಸಂದರ್ಭ ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು, ಯಾರನ್ನೆಲ್ಲ ಸಾಕ್ಷಿದಾರನನ್ನಾಗಿ ಮಾಡಬೇಕು ಅದೆಲ್ಲವನ್ನ ಕೂಡ ಸರಿಯಾಗಿ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಈ ಒಂದು ಮಹಜರು ಪ್ರಕ್ರಿಯೆಯಲ್ಲೂ ಕೂಡ ಈ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗಳನ್ನ ಬಳಸಿಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಪ್ರತಿ ಬಾರಿ ಕೂಡ ಈ ಒಂದು ಪ್ರಮುಖ ಜಾಗಗಳಲ್ಲಿ, ಫಾರ್ ಎಕ್ಸಾಂಪಲ್ ಮೊನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಬೆಳಗಿನಿಂದ ರಾತ್ರಿ ಹಿಡಿದು ರಾತ್ರಿಯಿಂದ ಮರುದಿನ ಬೆಳಿಗ್ಗೆವರೆಗೂ ಕೂಡ 2 ಮನೆಗಳಲ್ಲಿ ಈ ಮಹಜರು ಪ್ರಕ್ರಿಯೆ ನಡೆದಿತ್ತು. ಈ ಸಂದರ್ಭದಲ್ಲೂ ಕೂಡ ಇದೇ ಗ್ರಾಮ ಪಂಚಾಯತ್ನ
ಸಿಬ್ಬಂದಿಗಳನ್ನ ಅವರು ಬಳಸಿಕೊಂಡಿದ್ರು. ಯಾಕಂದ್ರೆ ಸಾರ್ವಜನಿಕರನ್ನ ಬಳಸಿಕೊಂಡ ಸಂದರ್ಭ ಮುಂದಿನ ದಿನ ಅವರು ನ್ಯಾಯಾಲಯದಲ್ಲಿ ಉಲ್ಟಾ ಹೊಡೆಯುವಂತ ಸಾಧ್ಯತೆಗಳು ಕೂಡ ಇದೆ, ಅಥವಾ ಯಾವುದೋ ಬೆದರಿಕೆಗೆ ಯಾವುದೋ ಆಮಿಷಕ್ಕೆ ಅಥವಾ ಯಾವುದೇ ಒತ್ತಡಕ್ಕೆ ಒಳಗಾಗಿ ಅವರು ತಮ್ಮ ಹೇಳಿಕೆಗಳನ್ನ ಬದಲಾಯಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರಿ ಸಿಬ್ಬಂದಿಗಳನ್ನೇ ಬಳಸಿಕೊಂಡ್ರೆ ಮುಂದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಬದಲಾಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರನ್ನ ಬಳಸಿಕೊಂಡು ಪ್ರತಿ ಮಹಜರು ಪ್ರಕ್ರಿಯೆಯಲ್ಲೂ ಕೂಡ ಅವರನ್ನ ಬಳಸಿಕೊಳ್ತಾ ಹೋಗಿದ್ರು. ಪ್ರಮುಖವಾಗಿ ಅದು ಮಹೇಶ್ವರಿ ತಿಮರೋಡಿ ಅವರ ಮನೆಯಾಗಿರಬಹುದು, ಬೆಂಗಳೂರಿನಲ್ಲಿ ಜಯಂತ ಟಿ ಅವರ ಮನೆಯಲ್ಲಿ ನಡೆದಂತಹ ಆ ಒಂದು ಮಹಜರು ಪ್ರಕ್ರಿಯೆ ಸೇರಿದಂತೆ ಮೊನ್ನೆ ಉಜಿರೆಯಲ್ಲೂ ಕೂಡ. ಯಾಕಂದ್ರೆ ಈ ಜಯಂತ ಟಿ ಮತ್ತು ಮಹೇಶ್ವರಿ ತಿಮರೋಡಿ ಅವರ ಮನೆಯಲ್ಲಿ ನಡೆದಂತಹ ಮಹಜರು ಬಹಳ ಬಹಳ ಗಂಭೀರವಾದಂತಹ ತನಿಖೆ ಅದು. ಯಾಕಂದ್ರೆ ಅಲ್ಲಿ ಆತನ ಕೈಗೆ ಬುರುಡೆ ಕೊಟ್ಟಂತ ಜಾಗ ಜಯಂತ ಟಿ ಅವರ ಬೆಂಗಳೂರಿನ ನಿವಾಸ, ಅಲ್ಲಿ ಆ ಬುರುಡೆಯನ್ನ ಇಡಲಾಗಿತ್ತು. ಇನ್ನೊಂದು ಕಡೆಯನ್ನ ಮಹೇಶ್ವರಿ ತಿಮರೋಡಿ ಅವರ ಮನೆಯಲ್ಲೂ ಕೂಡ ಅದನ್ನ ಇಡಲಾಗಿತ್ತು ಮತ್ತು ಆತ ಅಲ್ಲಿ ಆಶ್ರಯವನ್ನ ಪಡೆದಿದ್ದ ಮತ್ತು ಮಹೇಶ್ವರಿ ತಿಮರೋಡಿ ಅವರ ಮನೆಯಿಂದಲೇ ಆ ಒಂದು ಬುರುಡೆಯನ್ನ ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂಥ ರೀತಿ ಒಂದು ಶಾಕಿಂಗ್ ಹೇಳಿಕೆಯನ್ನು ಆತ ಕೊಟ್ಟಿದ್ದ. ಹಾಗಾಗಿ ಆ ಭಾಗದ ಅವರ ಮನೆಯ ತೋಟದ ಮಣ್ಣಿನ ಸ್ಯಾಂಪಲ್ ಅನ್ನ ಕೂಡ ಎಸ್ಐಟಿ ಪಡೆದುಕೊಂಡು ಹೋಗಿತ್ತು. ಯಾಕಂದ್ರೆ ಈ ಆರೋಪಿ ಚಿನ್ನಯ್ಯ ಎಲ್ಲೋ ಒಂದ್ ಕಡೆ ಸಾಕ್ಷಿದಾರರು ಉಲ್ಟಾ ಹೊಡಿತಾರೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಈ ಚಿನ್ನಯ್ಯ ಯಾವ ಸಂದರ್ಭ ಏನು ಹೇಳಿಕೆಯನ್ನ ಕೊಡ್ತಾನೆ, ಯಾವಾಗ ಯೂ ಟರ್ನ್ ಹೊಡಿತಾನೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಹಿಂದಿನ ಸಂದರ್ಶನಗಳನ್ನ ನೋಡಿದಂತ ಸಂದರ್ಭ ಅಥವಾ ಆತ ಸ್ಪಾಟಿಗೆ ಹೋಗಿ ಸ್ಪಾಟ್ಗಳನ್ನ ತೋರಿಸೋದು, ಇಲ್ಲಿ ಉತ್ಖನನ ಮಾಡಿ ಇಲ್ಲಿ ಕಾನ್ಫಿಡೆಂಟ್ ಆಗಿ ಇಲ್ಲಿ ನಾನು ಶವಗಳನ್ನ ಹೂತು ಹಾಕಿದ್ದೀನಿ, ಇದು ನಿಜ ಅನ್ನೋದನ್ನ ಆತ ಹೇಳ್ತಾ ಇದ್ದದನ್ನ ನೋಡಿದ ಸಂದರ್ಭ ಈತ ಹೇಳ್ತಾ ಇರೋದು ಎಲ್ಲವೂ ಕೂಡ ನಿಜ, ಈತ ಶವ ಹೂತಿದ್ದು ನಿಜ, ಈತ ಆರೋಪ ಮಾಡಿದ್ದು ನಿಜ ಅನ್ನೋದು ಎಲ್ಲೋ ಒಂದ್ ಕಡೆ ಕಾಣಿಸ್ತಾ ಇತ್ತು. ಅಷ್ಟು ಕಾನ್ಫಿಡೆನ್ಸ್ ಅವನಲ್ಲಿ ಇತ್ತು. ಆದ್ರೆ ನಿನ್ನೆ ತಾನೇ ಮಾಹಿತಿ ಬಂದಿದ್ದು ಅವನಿಗೆ ಆ ತರದ ಒಂದು ಟ್ರೈನಿಂಗ್ ಅನ್ನ ನೀಡಲಾಗಿತ್ತು ಮತ್ತು ರಿಹರ್ಸಲ್ಗಳನ್ನ ಕೂಡ ಮಾಡಲಾಗಿತ್ತು ಅನ್ನುವಂತಹ ರೀತಿಯಲ್ಲಿ. ಹಾಗಾಗಿ ಈ ವ್ಯಕ್ತಿಯನ್ನ ಅಷ್ಟು ಸುಲಭಕ್ಕೆ ನಂಬೋದಕ್ಕೆ SIT ಕೂಡ ತಯಾರಿಲ್ಲ. ಒಂದು ಕಡೆಯಿಂದ ಸಾಕ್ಷಿದಾರರು ಉಲ್ಟಾ ಹೊಡಿತಾರೆ ಅನ್ನುವಂಥದ್ದು ಒಂದು ಕಡೆಯಿಂದ ಇದ್ರೆ, ಇನ್ನೊಂದು ಕಡೆಯಿಂದ ಚಿನ್ನಯ್ಯ ಯಾವಾಗ ಏನ್ ಹೇಳ್ತಾನೆ, ಏನ್ ಹೇಳಿಕೆಗಳನ್ನ ಕೊಡ್ತಾನೆ ಅನ್ನುವಂಥ ಅನುಮಾನ ಕೂಡ SIT ಅಧಿಕಾರಿಗಳಲ್ಲಿ ಇದೆ. ಹಾಗಾಗಿ ಏನೇ ವಿಚಾರಗಳು ಇದ್ರೂ ಕೂಡ ಅದಕ್ಕೆ ಸರ್ಕಾರಿ ಸಿಬ್ಬಂದಿಗಳನ್ನೇ ಬಳಸಿಕೊಂಡ್ರೆ ಸೂಕ್ತ ಅನ್ನುವಂಥ ಕಾರಣಕ್ಕೋಸ್ಕರ ಬೆಳ್ತಂಗಡಿ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತ್ನ ಕಾರ್ಯದರ್ಶಿಗಳನ್ನ ಈ ಮಹಜರು ಪ್ರಕ್ರಿಯೆಗೆ ಯೂಸ್ ಮಾಡ್ತಾ ಇದ್ದಾರೆ, ಅಂದ್ರೆ ಸಾಕ್ಷಿದಾರನಾಗಿ ಅವರನ್ನ ಯೂಸ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ಕೋರ್ಟಿಗೆ ವಿಚಾರ ಹೋದಂತ ಸಂದರ್ಭದಲ್ಲೂ ಕೂಡ ಅವರು ಪ್ರಬಲವಾಗಿ ನಿಲ್ತಾರೆ, ಯಾವುದೇ ಕಾರಣಕ್ಕೂ ಯೂ ಟರ್ನ್ ಹೊಡೆಯೋದಿಲ್ಲ ಅನ್ನುವಂಥ ಲೆಕ್ಕಾಚಾರ SIT ಅಧಿಕಾರಿಗಳದ್ದಾಗಿದೆ. ನಟ ದರ್ಶನ್ ಕೊಲೆ ಪ್ರಕರಣದಲ್ಲೂ ಕೂಡ ಇದೇ ರೀತಿಯ ತಂತ್ರಗಾರಿಕೆಗೆ ಮುಂದಾಗಿದ್ರು. ಸೊ ಅದೇ ತಂತ್ರವನ್ನ ಇಲ್ಲೂ ಕೂಡ ಬಳಸಿಕೊಂಡಿರೋದು. ದಶರಥ್, ಎಸ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.